ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ಒಂದು ಕಲಬುರಗಿ ಕಡೆಯಿಂದ ಏನಪ್ಪ ಅಂದರೆ ಹೊಸ ನೋಟಿಫಿಕೇಶನ್ ಯೂಸ್ ಮಾಡಿರೋಕೆ ನಿಮಗೆ ಆಲ್ರೆಡಿ ತಮಿಳಲ್ಲಿ ನೋಡಿರ್ತೀರ ಗೊತ್ತಾಗಿರೋಕೆ ಯಾವ ಜಾಬ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತಂದು. ಹೀಗಾಗಿ ಅದು ಜಾಬ್ ನೋಟಿಫಿಕೇಶನ್ ಯೂಸ್ ಮಾಡಿರೋಕೆ ಇದಕ್ಕೆ ಯಾವ ಥರ ಅಪ್ಲೈ ಮಾಡೋದಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಮೊದಲನೇ ಬಂದ್ಬಿಟ್ಟು ಏನಪ್ಪ ಅಂದರೆ ಜಾಬ್ ಹೆಸರು ಬಂದ್ಬಿಟ್ಟು ಏನಪ್ಪ ನಿಮಗೆ WCD ಕಲಬುರಗಿ ರಿಕ್ರೂಟ್ಮೆಂಟ್ 2026 ಅಂಗನವಾಡಿ ವರ್ಕರ್ ಆ್ಯಂಡ್ ಹೆಲ್ಪ್ ಪೋಸ್ಟ್. ಏನಪ್ಪ ಅಂದರೆ ಅಂಗನವಾಡಿಯಲ್ಲಿ ವರ್ಕರ್ ಮತ್ತು ಹೆಲ್ಪ್ ಪೋಸ್ಟ್ಗೆ ನಿಮಗೆ ಕಾಲ್ಫರ್ಮ್ ಮಾಡಿದ್ದಾರೆ. ಓಕೆನಾ, ಅದಕ್ಕಾಗಿ ನೀವು ಈ ಜಾಬ್ಗೆ ಅಪ್ಲೈ ಮಾಡಬೇಕು. ಓಕೆನಾ, ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆನಾ, ಇನ್ನು ಏನೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆನಾ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆನಾ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂದು ಎಲ್ಲ ಏನಪ್ಪ ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಹೋಗಿ ಅಲ್ಲಿ ಜಾಯ್ನ್. ಓಕೆನಾ, ಏನು ಬಂದ್ಬಿಟ್ಟು ಏನಪ್ಪ ಅಂದರೆ ಈಗ ಏನಪ್ಪ ಅಂಗನವಾಡಿಯಲ್ಲಿ ವರ್ಕರ್ ಮತ್ತು ಹೆಲ್ಪರಿಗೆ ಕಾಲ್ಫರ್ಮ್ ಮಾಡಿದಾರಲ್ಲ. ಈಗ ಯಾವ ಬೋರ್ಡಿಂದ ಮಾಡಿದಾರಪ್ಪ ಅಂದ್ರೆ ಏನಪ್ಪ ಅಂದ್ರೆ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನಪ್ಪ ಕಲಬುರಗಿ ಕಡೆಯಿಂದ ಏನಪ್ಪ ಕಾಲ್ಫರ್ಮ್ ಮಾಡಿದ್ರು. ಓಕೆನಾ, ಪೋಸ್ಟ್ನೇ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಅಂಗನವಾಡಿ ವರ್ಕರ್ ಮತ್ತು ಹೆಲ್ಪರಿಗೆ ಇದು ಪೋಸ್ಟ್ ಟೈಮ್ ಆಗಿತ್ತು. ಓಕೆ, ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು ಏನಪ್ಪ ಅಂದ್ರೆ 412 ಪೋಸ್ಟ್ಗಳಲ್ಲಿ ಖಾಲಿ ಇದೆ ಅಂತ ಇಲ್ಲಿ ತಿಳಿಸಿದ್ದಾರೆ. ಓಕೆನಾ, ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ತಿಳಿಸಿದ್ದಾರೆ. ಓಕೆನಾ, ಆಮೇಲೆ ಲೊಕೇಶನ್ ಬಂದ್ಬಿಟ್ಟು ಎಲ್ಲಿ ನೀವು ಕೆಲಸ ಮಾಡಬೇಕಪ್ಪ ನಮ್ಮ ಕರ್ನಾಟಕದಲ್ಲಿ ಕಲಬುರಗಿ ವಿಭಾಗದಲ್ಲಿ ನೀವೇನಪ್ಪ ಅಂದ್ರೆ ಅಂಗನವಾಡಿಯಲ್ಲಿ ನೀವು ಕೆಲಸ ಮಾಡೋಕ್ಕಾಗುತ್ತೆ. ಓಕೆನಾ, ಓಕೆ, ಆಮೇಲೆ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಇದು ಯಾವ ತರ ಅಲ್ಲೂ ಅಪ್ಲಿಕೇಶನ್ ಕೊಡೋಕೆ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಫಾರ್ ನೀವು ಆನ್ಲೈನ್ ಅಪ್ಲಿಕೇಶನ್ ಆಗಬೇಕು. ಆನ್ಲೈನ್ ಅಪ್ಲಿಕೇಶನ್ ಆಗಿದ್ರೆ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರೆ. ಓಕೆ, ಯಾವ ತರ ಆಫ್ಲೈನ್ ಮೋಡ್ ಇರೋದಿಲ್ಲ. ಓಕೆ, ಇದು ಬಂದ್ಬಿಟ್ಟು ಏನಪ್ಪ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಆಗಬೇಕು. ಓಕೆ, ಆಮೇಲೆ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಯಾವ ತರ ನಿಮಗೆ ನಿಮಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಓಕೆ, ನಿಮಗೆ ಫ್ರೀ ಆಗಿ ನೀವು ಅಪ್ಲಿಕೇಶನ್ ಹಾಕ್ಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡ್ತಾ ಹೋಗೋಣ. ಈ ಜಾಬ್ ಅಪ್ಲೈ ಮಾಡಕಪ್ಪ ಅಂತ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರಪ್ಪ ನೋಡೋದಾದ್ರೆ ಮೊದಲನೇದು ಬಂದ್ಬಿಟ್ಟು ಏನಪ್ಪ ಅಂದ್ರೆ ನಿಮಗೆ SLC ಮತ್ತು PUC ಪಾಸ್ ಆದ್ರೆ ಈ ಜಾಬ್ಗೆ ಅಪ್ಲೈ ಮಾಡೋದು. ಓಕೆ, ಒಂದು SLC ಮತ್ತು PUC ಪಾಸ್ ಆದ್ರೆ ಆರಾಮಾಗಿ ಈ ಜಾಬ್ಗೆ ಅಪ್ಲೈ ಮಾಡಬಹುದು. ಯಾವ ತರ ಡಿಗ್ರಿ ಆಗ್ಬೇಕಂತ ಕಂಡೀಷನ್ ಇಲ್ಲಿ ಕೊಟ್ಟಿದ್ರು. ಓಕೆ, ಆಮೇಲೆ ಮಸ್ಟ್ ವ್ಯಾಲಿಡ್ ನಿಮ್ಗೆ ಏನಪ್ಪಾ ಅಂದ್ರೆ SLC ಮತ್ತು PUC ಪಾಸ್ ಆಗಿರ್ತದೆ ನಿಮಗೆ ಮಸ್ಟ್ ಏನಪ್ಪಾ ಅಂದ್ರೆ ಕಂಪಲ್ಸರಿ ನಿಮಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ವ್ಯಾಲಿಡ್ ಸರ್ಟಿಫಿಕೇಟ್ ಇರಲೇಬೇಕಂತ ಇಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏಜ್ ಲಿಮಿಟ್ ಎಷ್ಟು ಇರಕಪ್ಪ ಈ ಜಾಬ್ ಅಪ್ಲೈ ಮಾಡಕ್ ಬಂದ್ರೆ ಯಾವುದೇ ತರ ದೊಡ್ಡ ನಿಮಗೆ ತುಂಬಾ ವರ್ಷಗಳ ಆಗ್ಬೇಕಂತ ಅವಶ್ಯಕತೆ ಇರಲ್ಲ. ಜಸ್ಟ್ ಫಾರ್ ನಿಮಗೆ 19 ವರ್ಷ ಆಗಿದೆ ಈ ಜಾಬ್ಗೆ 19 ವರ್ಷ ಆಗಿದೆ ಜಾಬ್ಗೆ ಅಪ್ಲೈ ಮಾಡೋದು. ಓಕೆನಾ, ಆಮೇಲೆ ಲಾಸ್ಟ್ ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು ಏನಪ್ಪ ನಿಮಗೆ 35 ವರ್ಷ ಆಗಿರ್ಬೇಕು. 19 ವರ್ಷದಿಂದ ಏನಪ್ಪಾ ಅಂದ್ರೆ 19 ವರ್ಷ ಏನಪ್ಪಾ 90 to 35 ಇಯರ್ಸ್ ಆದ್ರೆ ಈ ಜಾಬ್ಗೆ ನೀವು ಅಪ್ಲಿಕೇಶನ್ ಎಲಿಜಿಬಲ್ ಇರ್ತೀರ. ಓಕೆನಾ, ಹಾಗಾಗಿ ನಿಮಗೆ ಆರಾಮಾಗಿ ಈ ಜಾಬ್ಗೆ ಅಪ್ಲೈ ಮಾಡೋದು. ಓಕೆನಾ, ಆಮೇಲೆ ಏಜ್ ರಿಲೆಕ್ಷನ್ ಕೊಟ್ಟಿದ್ದಾರೆ. ಓಕೆನಾ, ಯಾರು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಿಮಗೆ ಏಜ್ ರಿಲೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಓಕೆನಾ, ನಿಮ್ಮ ಮನೇಲಿ ಯಾರು ಅಕ್ಕ ಅಲ್ಲಿ ತಂಗಿ ಅಲ್ಲಿ ಅಮ್ಮ ಅಲ್ಲಿ ಯಾರು ಡಿಗ್ರಿ PUC ಮಾಡಿದ್ರು ಕೆಲಸ ಇಲ್ಲ ಅಂದ್ರೆ ಆರಾಮಾಗಿ ಈ ಜಾಬ್ಗೆ ಅಪ್ಲೈ ಮಾಡೋದು. ಓಕೆನಾ, ಅಪ್ಲೈ ಮಾಡ್ಬೋದು. ಕಲಬುರಗಿಗೆ ನಿಯರ್ ಇದ್ರೆ ಆರಾಮಾಗಿ ಈ ಜಾಬ್ಗೆ ಅಪ್ಲೈ ಮಾಡಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಸೆಲೆಕ್ಷನ್ ಪ್ರೋಸೆಸ್ ಯಾವ ತರ ಮಾಡ್ತಾರಪ್ಪ ಅಂದ್ರೆ ನಿಮಗೆ ಅಪ್ಲಿಕೇಶನ್ ಹಾಕಿದ್ರೆ ಅದ್ರ ಮೆರಿಟ್ ಬೇಸಿನ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಓಕೆನಾ, ಇಂಟರ್ವ್ಯೂ ಕಂಡಕ್ಟ್ ಮಾಡಾದ್ರೆ ಪಾಸ್ ಆದ್ರೆ ನಿಮಗೆ ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಈ 3 ಸ್ಟೇಜ್ ಅಲ್ಲಿ ನಿಮಗೆ ಈಗ ಸೆಲೆಕ್ಷನ್ ಪ್ರೋಸೆಸ್ ಈ ತರ ನಡೀತಾ ಹೋಗುತ್ತೆ. ಓಕೆನಾ, ಈ 3 ಸ್ಟೆಪ್ ನೀವು ಪಾಸ್ ಆದ್ರೆ ಈ ಜಾಬ್ಗೆ ಎಲಿಜಿಬಲ್ ಇರ್ತೀರ. ಓಕೆ, ಆಮೇಲೆ ಸ್ಯಾಲರಿ ಎಷ್ಟು ಕೊಡ್ತಾರಪ್ಪ ಅಂತ ಇರುತ್ತೆ. ಅಲ್ಲಿ ಮಿನಿಮಮ್ ಏನಪ್ಪಾ ಅಂದ್ರೆ 30,000 ರೂಪಾಯಿ ಸ್ಯಾಲರಿಲಿ ಕಂಪಲ್ಸರಿ ಕೊಡ್ತಾರೆ. ಓಕೆನಾ, ಇದಂತೂ ಫಿಕ್ಸ್. ನೀವು ಯಾವುದೇ ಒಂದು ಜಾಬ್ಗೆ ಹೋದ್ರೆ P1 ಕೆಲಸಕ್ಕೆ ಹೋದ್ರೆ ನಿಮಗೆ ಮಿನಿಮಮ್ 30,000 ರೂಪಾಯಿ ಸಂಬಳ ಇರುತ್ತೆ. ಓಕೆನಾ, ನೀವು ಮಕ್ಕಳನ್ನ ಹುಡುಕಬೇಕಲ್ವಾ, ಆಗ ನಿಮ್ಗೆ ಏನಪ್ಪಾ ಅಂದ್ರೆ ಸ್ಯಾಲರಿ ಇಲ್ಲಿ ಪೇಡ್ ಫಾರ್ ದ WCD ಡಿಪಾರ್ಟ್ಮೆಂಟ್ ಏನಪ್ಪಾ ಅಂದ್ರೆ ನಿಮಗೆ ಕಲಬುರಗಿ ವಿಭಾಗದಲ್ಲಿ ಏನಪ್ಪಾ ಅಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅದ್ರ ಪ್ರಕಾರ ನಿಮಗೆ ಅಮೌಂಟ್ ನ ಕೊಡ್ತಾರೆ ಅಂತ ಹೇಳಿದ್ದಾರೆ. ಯಾವ ತರ ಇಲ್ಲಿ ಮೆನ್ಷನ್ ಕೂಡ ಮಾಡಿದ್ರು. ಓಕೆ, ಅದೇ ಬಂದ್ಬಿಟ್ಟು ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ ಆಗುತ್ತಪ್ಪ ನೋಡೋದಾದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದೇ ಫೆಬ್ರವರಿ 20 ಸ್ಟಾರ್ಟ್ ಆಗಿದೆ. ಆಮೇಲೆ ಲಾಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಮಾರ್ಚ್ 15ನೇ ತಾರೀಕು 3ನೇ ತಿಂಗಳು ಮಾರ್ಚ್ 15ನೇ ತಾರೀಕು ಕೊನೆ ದಿನಕ್ಕೆ ಆಗಿರುತ್ತೆ. ಓಕೆನಾ, ಹಾಗಾಗಿ ನೀವು ಬೇಗ ಹೋಗಿ ಅಪ್ಲೈ ಮಾಡಿ. ಓಕೆನಾ, ಅಪ್ಲೈ ಮಾಡಕ್ ಗೊತ್ತಿಲ್ಲ ಅಂದ್ರೆ ನಾನು ಕಮೆಂಟ್ ಮಾಡಿ ಯಾವ ತರ ಅಪ್ಲೈ ಮಾಡೋದು ತಿಳಿಸಿಕೊಡ್ತೀನಿ. ಓಕೆ, ನಿಮಗೆ ಅಪ್ಲೈ ಮಾಡಕ್ ಬಂದ್ರೆ ಜಸ್ಟ್ ಕೂಡ ನೀವು ಅಪ್ಲೈ ಮಾಡಬಹುದು. ಓಕೆನಾ, ಇದಿಷ್ಟು ಕೊನೆಯ ದಿನಾಂಕ ಮತ್ತು ಲಾಸ್ಟ್ ಡೇಟ್ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ಮಾರ್ಕ್ ಮಾಡ್ತೀನಿ. ಒನ್ ಟೈಮ್ ಕಂಪ್ಲೀಟ್ ನೋಡ್ಕೊಳ್ಳೋಕೆ ಇದು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಇದು ಎಂಡ್ ಆಗಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಯಾವ ತರ ಅಪ್ಲೈ ಮಾಡಕಪ್ಪ ನೋಡೋದಾದ್ರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಓಕೆ, ಏನಪ್ಪಾ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಂದು ಅಪ್ಲೈ ಲಿಂಕ್ ಕೊಟ್ಟಿರ್ತೀನಿ. ಅದನ್ನ ಕ್ಲಿಕ್ ಮಾಡಿ ಆದ್ಮೇಲೆ ಏನಪ್ಪಾ ಅಂದ್ರೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆ ವೆಬ್ಸೈಟ್ ಓಪನ್ ಆದಾಗ ಏನಪ್ಪಾ ಅಂದ್ರೆ ನೀವು ಯಾವ್ದೇ ತರ ಫಸ್ಟ್ ರಿಜಿಸ್ಟರ್ ಆಗಿಲ್ಲ, ಆಯ್ತಾ, ಅದನ್ನ ಗೊತ್ತಿರೋ ವಿಚಾರ. ಇದು ಫಸ್ಟ್ ಟೈಮ್ ಬಿಟ್ಟಿದಾರಲ್ವಾ, ಫಸ್ಟ್ ರಿಜಿಸ್ಟರ್ ಆಗಿ ನಿಮ್ದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಮುಖಾಂತರ ಫಸ್ಟ್ ರಿಜಿಸ್ಟರ್ ಆದ್ಮೇಲೆ ನಿಮ್ದು ಬೇಸಿಕ್ ಡೀಟೇಲ್ಸ್ ಕೇಳ್ತಾ SLC ಮತ್ತು PUC ಇದು ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ, ಅಡ್ರೆಸ್ ಕೇಳುತ್ತೆ, ಎಲ್ಲ ಕಂಪ್ಲೀಟ್ ಆಗಿ ಒಂದು ತಪ್ಪನ್ನು ಕಂಪ್ಲೀಟ್ ಆಗಿ ಫಿಲ್ ಮಾಡಾದ್ಮೇಲೆ ನಿಮಗೆ ರಿಜಿಸ್ಟರ್ ಆದ್ಮೇಲೆ ನಿಮ್ದು ಲಾಗಿನ್ ಐಡಿ ಬರುತ್ತೆ. ಆ ಲಾಗಿನ್ ಐಡಿ ತಗೊಂಡು ಲಾಗಿನ್ ಆದ್ಮೇಲೆ ಏನಪ್ಪಾ ಅಂದ್ರೆ ಈ ಜಾಬ್ ನೀವು ಅಪ್ಲಿಕೇಶನ್ ಹಾಕಬೇಕು. ಜಸ್ಟ್ ಫಾರ್ ಒಂದು ಕೇಳೋ ಅಪ್ಲಿಕೇಶನ್ ಫಾರ್ಮ್ ಏನ್ ಡೀಟೇಲ್ಸ್ ಕೇಳ್ತಾ ಕಂಪ್ಲೀಟ್ ಆಗಿ ಫಿಲ್ ಮಾಡಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ಸಾಕು. ಓಕೆ, ನಿಮಗೆ
ಆಮೇಲೆ ಮೇಲ್ ಮತ್ತೆ ಫೋನ್ ನಂಬರ್ ಮೆಸೇಜ್ ಬರುತ್ತೆ. ನಿಮ್ಗೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತಂದು ಈ ತರ ಮೆಸೇಜ್ ಬರುತ್ತೆ. ನಿಮಗೆ ಅಷ್ಟು ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾವು ಯಾವ ತರ ಅಪ್ಲೈ ಮಾಡ್ಕೊಂಡು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿಕೊಡ್ತೀನಿ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಡಾಕ್ಯುಮೆಂಟ್ ಏನ್ ಬೇಕಪ್ಪ ಈ ಜಾಬ್ ಅಪ್ಲೈ ಮಾಡೋಕೆ ನೋಡೋದಾದ್ರೆ, ಮನೆಯಿಂದ ಬಂದ್ಬಿಟ್ಟು ಏನಪ್ಪ ನಿಮಗೆ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು. ಯಾವುದೋ ಒಂದು ಜಾಬ್ ಅಪ್ಲೈ ಮಾಡಿದ್ರೆ ನಿಮ್ಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಆಮೇಲೆ ಏಜ್ ಪ್ರೂಫ್ ಅಂದ್ರೆ ಯಾವುದೋ ಒಂದು ಆಧಾರ್ ಕಾರ್ಡ್ ಯಾವುದೋ ಒಂದು ವೋಟರ್ ಐಡಿ ಇದ್ರೆ ಓಕೆ. ಅದ್ರ ಎಜುಕೇಶನ್ ಸರ್ಟಿಫಿಕೇಟ್ SSLC ಮತ್ತು PUC ಎಜುಕೇಶನ್ ಸರ್ಟಿಫಿಕೇಟ್ ಇರಬೇಕು, ಗ್ಯಾಸ್ ಸರ್ಟಿಫಿಕೇಟ್ ಇರಬೇಕು, ಎಲ್ಲ ಇಲ್ಲಿ ಕಂಪಲ್ಸರಿ ಕೇಳಿರ್ತಾರೆ. ಓಕೆ, ಅವೆಲ್ಲ ಕಂಪಲ್ಸರಿ ಇದ್ದೇ ಇರಬೇಕು. ಆಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದಿರಬೇಕು, ಆಮೇಲೆ ನಿಮ್ದು ಸೈನ್ ಇರಬೇಕು. ಆಮೇಲೆ ರೆಸಿಡೆನ್ಸಿ ಸರ್ಟಿಫಿಕೇಟ್ ಅಂದ್ರೆ ನೀವು ವಾಸಸ್ಥಳ. ಓಕೆ, ರೆಸಿಡೆನ್ಸಿ ಮೀನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಇದು ವಾಸಸ್ಥಳ ಅಂತ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ಇದು ಅಂದ್ರೆ ವಾಸಸ್ಥಳ ಅಂತಾರೆ. ಓಕೆನಾ, ಇದು ವಾಸಸ್ಥಳ ಅನ್ನೋಕ್ಕೆ ರೆಸಿಡೆಂಟಿ ಸರ್ಟಿಫಿಕೇಟ್ ಅಂತ. ಅಂದರೆ ನೀವಿರೋ ಮನೇನ ಅಲ್ಲಿ ಗ್ರಾಮ ಪಂಚಾಯತ್ ಒಳಗೆ ಹೋದ್ರೆ ನಿಮಗೆ ರೆಸಿಡೆಂಟಿ ಸರ್ಟಿಫಿಕೇಟ್ ಇಲ್ಲ ವಾಸಸ್ಥಳ ಮಾಡಿಕೊಡಂದ್ರೆ ಎಷ್ಟು 20 ರೂಪಾಯಿ ಕೊಟ್ಟರೆ ನಿಮಗೆ ಮಾಡಿಕೊಡ್ತಾರೆ. ಓಕೆನಾ, ನಿಮ್ದು ಡಾಕ್ಯುಮೆಂಟ್ ಕೊಟ್ಟರೆ ಅವರು ಮಾಡಿಕೊಡ್ತಾರೆ. ಓಕೆ, ಅದನ್ನು ಮಾಡಿಸ್ಕೊಳ್ಳಿ, ಇಲ್ಲ ಅಂತ ಮಾಡಿಸ್ಕೊಡೋಕೆ. ಇದಿಷ್ಟು ಏನಪ್ಪ ಅಂಗನವಾಡಿಯಲ್ಲಿ ವೇಕೆನ್ಸಿ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಓಕೆನಾ. ಹಾಗೆ ಅಪ್ಲೈ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಲೈ ಲಿಂಕ್ ಮತ್ತು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಮತ್ತು ಡೌನ್ಲೋಡ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಇಲ್ಲಾಂದ್ರೆ ಈ ಪೇಜ್ನ ಲಿಂಕ್ಗಳು ಕೊಟ್ಟಿದ್ದೀನಿ, ಅದನ್ನ ಲಿಂಕ್ ಕ್ಲಿಕ್ ಮಾಡಿ ಇದು ಬಂದು ಕಂಪ್ಲೀಟ್ ಆಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಹೋಗ್ಬೋದು. ಓಕೆನಾ. ಆಮೇಲೆ ಯಾಕಪ್ಪ ಅಂಗನವಾಡಿ ಜಾಬ್ ಎಷ್ಟು ಇಂಪಾರ್ಟೆಂಟ್ ಅಂತ ನೋಡೋದಾದ್ರೆ ಏನಪ್ಪ ಅಂದ್ರೆ ಇದೊಂದು ಗೌರ್ಮೆಂಟ್ ಜಾಬ್ ಆಗಿರೋದು. ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ, ಗೌರ್ಮೆಂಟ್ ಜಾಬ್ ಇರೋದು ಒಂದು. ಅದಾದ್ಮೇಲೆ ಒಂದು ಯಾವುದೇ ಥರ ಔಟ್ ಆಫ್ ಸ್ಟೇಟ್ ಹೋಗಂಗಿಲ್ಲ. ಇನ್ ಕರ್ನಾಟಕ ಒಳಗೆ ನೀವು ಕೆಲಸ ಮಾಡೋಕ್ಕಾಗುತ್ತೆ. ಓಕೆ, ಅದ್ರ ಮತ್ತೆ ಲೋಕಲ್ ಪೋಸ್ಟ್ ಆಗಿರುತ್ತೆ. ಅಂದರೆ ಇನ್ ಕರ್ನಾಟಕ ಒಳಗೆ ನಿಮಗೆ ಲೋಕಲ್ ಪೋಸ್ಟ್ ಆಗಿರುತ್ತೆ. ಅದಾದ್ಮೇಲೆ ಜಾಬ್ ಸೆಕ್ಯೂರಿಟಿ ಕೂಡ ಇರುತ್ತೆ. ಆಮೇಲೆ ವುಮೆನ್ ಎಂಪವರ್ಮೆಂಟ್ ಅಂದ್ರೆ ವುಮೆನ್ ಪವರ್ ಕೂಡ ಇದೇ ಇರುತ್ತೆ. ಆಮೇಲೆ ಸೋಷಿಯಲ್ ಸರ್ವಿಸ್ ಆಪರ್ಚುನಿಟಿ ಕೂಡ ಇರುತ್ತೆ. ನಿಮಗೆ ಸೋಷಿಯಲ್ ನಮ್ದು ಮಕ್ಕಳು ನೋಡೋದೊಂದು ಆಪರ್ಚುನಿಟಿ ಕೂಡ ಸಿಗುತ್ತೆ. ಅವ್ರ ಜೊತೆಗೆ ಇರೋದು ಕೂಡ ನಿಮಗೆ ಸಿಗುತ್ತಾ ಹೋಗೋದಕ್ಕೆ. ಇದಿಷ್ಟು ಅಂಗನವಾಡಿಯಲ್ಲಿ ಏನೈತೆ ಕಂಪ್ಲೀಟ್ ತಿಳ್ಕೊಡ್ತೀನಿ. ಓಕೆನಾ. ಹಾಗೆ ಇನ್ನೂ ಯಾವ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಂದು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ, ಅಲ್ಲಿ ಏನೋ ಡೌಟ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಈ ವಿಡಿಯೋ ಇಷ್ಟೊತ್ತು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆನಾ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.